ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರ ಹೊಸ ಹುಡಿಯ ಸರ್ವೆ ನಂಬರ್ 1 ಮತ್ತು 2ರ ಜಂಟಿ ಸರ್ವೆ ಜಿಲ್ಲಾಧಿಕಾರಿಗಳು ಎಂಆರ್ ರವಿ, ಕೋಲಾರ ಎಸ್ಪಿ ಸಾಹೇಬರು, ಎಸಿ ಮೇಡಂ, ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ, ರೆವಿನ್ಯೂ ಇಲಾಖೆ ಸಿಬ್ಬಂದಿಯವರ ಸಹಭಾಗಿತ್ವದಲ್ಲಿ ಸರ್ವೆ ಕಾರ್ಯಾಚರಣೆ ಹಮ್ಮಿಕೊಂಡಿತ್ತು. ಈ ಸಂದರ್ಭದಲ್ಲಿ ಮಾಜಿ ಸ್ಪೀಕರ್ ಕೆ ರಮೇಶ್ ಕುಮಾರ್ ಅವರ ಸರ್ವೆ ಮಾಡುವ ಸಮಯದಲ್ಲಿ ಜಿಲ್ಲಾಧಿಕಾರಿಗಳ ಮಾತುಕತೆ, ಎಲ್ಲ ರೀತಿಯ ದಾಖಲೆಗಳಿದ್ದು ಈಗಾಗಲೇ 2013 ಮತ್ತು 14ರಲ್ಲಿ ನ್ಯಾಯಾಲಯದ ಆದೇಶದಂತೆ ಸರ್ವೆ ರಿಪೋರ್ಟ್ ಇದೆ. ಈ ದಿನ ನೀವು ಸರ್ವೆ ಮಾಡುವ ಎಕ್ಸರ್ಸೈಸ್ ಮಾಡುವುದು ಈಗಾಗಲೇ ಜಿಲ್ಲಾಧಿಕಾರಿಗಳು ಡಿಡಿಎಲ್ಆರ್, ಆರ್ಎಫ್ಒ ಎಲ್ಲ ವರದಿಯನ್ನ ಸರ್ಕಾರಕ್ಕೆ ಕಳಿಸಿದ್ದಾರೆ. ಈ ವರದಿಯನ್ನ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಿಳಿಸಿ ಈ ದಿನ ರೆವಿನ್ಯೂ ಗೋಮಾಳ ಖರಾಬ್ ಎಂಬುದಾಗಿದೆ. ಹೈಕೋರ್ಟ್ ನನಗೆ ಗೌರವ ಕೊಟ್ಟಿರುತ್ತಾರೆ. ಸರ್ಕಾರದ ಭೂಮಿ ಅಳತೆ ಮಾಡುವುದು ಸರ್ವೆಯವರ ಸೆಟಲ್ಮೆಂಟ್ ಅಧಿಕಾರ ಇರುತ್ತದೆ. ನಾವು ಯಾವುದೇ ಕಾರಣಕ್ಕೂ ಅಡ್ಡ ಬರುವುದಿಲ್ಲ. ಕಾನೂನು ನನ್ನ ಪರವಾಗಿದೆ. ಎಲ್ಲ ದಾಖಲೆಗಳು ಸಮರ್ಪಕವಾಗಿದೆ. 1934ರಲ್ಲಿ ಕೊಟ್ಟಿರುವ ಜಮೀನು ದುರಸ್ತು ಮಾಡಿಲ್ಲ. ನಿಮ್ಮ ಎಲ್ಲ ದಾಖಲೆಗಳ ಮಂಜೂರಾಗಿದ್ದು ರಾಜಕೀಯ ದುರುದ್ದೇಶವಾಗಿದೆ. ಚೈನ್ ಲಿಂಕ್ ವಿಚಾರದಲ್ಲಿ ಆಕ್ಷೇಪಣೆ ಇರುತ್ತದೆ. ಸಂಪೂರ್ಣ ನನ್ನ ಸಹಕಾರ ನೀಡುತ್ತೇನೆ. ನಿಮ್ಮ ದಾಖಲೆಗಳು ಇದ್ದರೆ ನೀಡಿ ಎಂಬುದಾಗಿ ಜಿಲ್ಲಾಧಿಕಾರಿಗಳು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಮಾತನಾಡಿ, ಜಂಟಿ ಸರ್ವೆ ಕಾರ್ಯ ಸಂಜೆ 6 ಗಂಟೆಯವರೆಗೆ ನಡೆದಿತ್ತು. ಈ ದಿನ ಕಾರ್ಯಾಚರಣೆ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಎಲ್ಲರೂ ಸೇರಿ ಮಾಡಿದ್ದು ಆಗಲಿಲ್ಲ. ಫಾರೆಸ್ಟ್ ಗಡಿ ಚೈನ್ನಿಂದ ಮಾಡಬೇಕು. ಆದ ಕಾರಣ ನಾಳೆ ಬೆಳಗ್ಗೆ 7ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಮುಕ್ತಾಯ ಮಾಡುತ್ತೇವೆ. ಜಂಟಿ ಸರ್ವೆ ಕಾರ್ಯ ಮುಕ್ತಾಯ ಮಾಡುವುದು ನಾವು ಸಾಮಾನ್ಯವಾಗಿ ಮಾಡುವುದು. ಈ ದಿನ ಗ್ರಾಮ ನಕಾಶೆ ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿ ಆಧಾರದ ಮೇಲೆ ಮಾಡುತ್ತೇವೆ. ಫಾರೆಸ್ಟ್ ನೋಟಿಫಿಕೇಶನ್ ಪ್ರಕಾರ ಯಾವುದರಲ್ಲೂ ಬರುತ್ತೋ ಎಂಬುದರ ಬಗ್ಗೆ ಮಾಡುತ್ತೇವೆ ಎಂಬುದಾಗಿ ಜಿಲ್ಲಾಧಿಕಾರಿಗಳು ಮಾಹಿತಿಯನ್ನ ನೀಡಿದರು. ಪೇಂಟರ್ ಇದಾರಾ? ಸ್ಪ್ರೇ ಪೇಂಟ್ ಇದೆ. ಒಂದು ಪಾಯಿಂಟ್ 2 ಪಾಯಿಂಟ್ ಅక్కడ ಇನ್ನೊಂದು ಕಡೆ ಎಲ್ರಿಗೂ ಬೇಕು ಅದೇ ನೆಕ್ಸ್ಟ್ ಬಂದು ಜಾಬ್ ನಮ್ಮ 16 ಮತ್ತು 20 ಅದು ಇನ್ನೊಂದು ಪಾಯಿಂಟ್ ತಮ್ಮ ಹತ್ರ ನೀವೇನಾದರೂ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಫ್ ಯು ವಾಂಟ್ ಟು ಸಿ ಎನಿಥಿಂಗ್ ಎಕ್ಸ್ಟ್ರಾ ಇಫ್ ಯು ವಾಂಟ್ ಟು ಅದರ್ ದ್ಯಾನ್ ದಟ್ ಸ್ಟಿಲ್ ಇಫ್ ಯು ವಾಂಟ್ 2013-14 ಸರ್ವೆ ರಿಪೋರ್ಟ್ಸ್ ಎಲ್ಲ ಇದೆ. ಈಗ ನೀವೇನು ಮಾಡ್ತಾಯಿದ್ರಿ ಈ ಕೆಲಸ ಈಗಾಗಲೇ ಮಾಡಿಬಿಟ್ರೆ ತಾವು ನನಗೆ ಪ್ರೆಸೆಂಟ್ ಇದೆ ಅಂತ ಸಿಗ್ನೇಚರ್ ಮಾಡಿದ್ದೀನಿ ನಾನು. ಆದರೆ ನೀವೇನು ಎಕ್ಸರ್ಸೈಸ್ ಮಾಡ್ತಾಯಿದ್ದೀರಿ 2013 ಕೋರ್ಟ್ ಆರ್ಡರ್ ಪ್ರಕಾರ ಅದಾಗಿರೋದು. ಆವತ್ತಿನ DC, DDLR, DCF ಬಂದು ಈಗ ನೀವು ಮಾಡ್ತಾ ಎಕ್ಸರ್ಸೈಸ್ ಎಲ್ಲ ಮಾಡಿದ್ದಾರೆ, ಎಲ್ಲ ಅಳೆದಿದ್ದಾರೆ. ಅದಾದ್ಮೇಲೆ ಸರ್ಕಾರಕ್ಕೆ ವರದಿ ಕಳಿಸಿದ್ರು. ಆ ವರದಿ other than that if you want to give me any document because the previous survey was conducted in 2014 ಬಹುಶಃ ತಮಗೇನಾದ್ರು ಕೊಡಬೇಕು ಅನ್ಸಿದ್ರೆ ಕೋರ್ಟ್ ಸೇಸ್ ದಟ್ if anything if you want to give you can share number one about our purchase
ಅದ್ರದ್ದೆಲ್ಲ ಇದೆ ಬಿಡಿ those ಅವೆಲ್ಲ ಇದು ಏನು ಆಲ್ರೆಡಿ ದೇರ್ ಇನ್ ದ ರೆವಿನ್ಯೂ I just wanted to double check. Yeah. If there is In anything that case is I want after the completion of the survey, Thank you, sir. I will All you seek have to all do the is let us know. documents. Thank you for Revenue your ಸಂಬಂಧಪಟ್ಟ magnanimity. ದಾಖಲೆಗಳನ್ನ ನಾನು ನಿಮ್ಗೆ Thank you for your I magnanimity. only wanted your opinion about their I change. assure you, ನನಗೆ ಶ್ರಮ ಇಲ್ಲ. ಪುನಃ ಬರಬೇಕಂದ್ರೂ ನೀವು 10 ಸಲ ಕಂದ್ರೂ ಬರ್ತೀನಿ. ಐ ವಿಲ್ ಕೋಆಪರೇಟ್. Yeah. ವಿ ವಿಲ್ ಕಂಪ್ಲೀಟ್ಲಿ ಕೋಆಪರೇಟ್. Yes. Thank you, sir. ಇದೊಂದು ಕನ್ಕ್ಲೂಷನ್ಗೆ ಬರಬೇಕು. Yes. Sure. ಆಯ್ತಾ ಫೈನ್ ಫಿಟ್ ಮಾಡೋದು. DC ಬರ್ತಾರೆ, ಕಮಿಷನರ್ ಸರ್ವೆ ಸೆಟಲ್ಮೆಂಟನ್ನು ಅಧ್ಯಕ್ಷನ ಮಾಡಿಕೊಂಡು ಫಾರೆಸ್ಟ್ ಕನ್ಕ್ಲೂಡ್ ಮಾಡಿದ್ರು, ಏರಿಯಾಸ್ ಕನ್ಕ್ಲೂಡ್ ಮಾಡಿ ಅಂತ ಹೇಳಿ. ಅದರಲ್ಲಿ ಹೇಳಿದರೆ ಇವತ್ತಿಗೂ ಇದು ರೆವೆನ್ಯೂ ಗೋಮಾಳ ರಾಮಂತಲ ಇದೆ, ಮ್ಯೂಟೇಟ್ ಆಗಿದೆ. ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಅಪಾಯಿಂಟ್ಮೆಂಟ್, ಆಮೇಲೆ ಈ ಪರ್ಚೇಸ್ ಎಲ್ಲ ವ್ಯಾಲಿಡ್ ಅಂತ ಇವರು ಪಾಪ ಪುಣ್ಯ ಪ್ರತಿ ಸಲ ಎಂಪ್ರೇಚರ್ ಬರ್ತಾರೆ. ಹೈಕೋರ್ಟ್ ನನಗೆ ಆ ಗೌರವ ಕೊಟ್ಟು ಪರ್ಚೇಸ್ ಕೊಂಡಿರೋದು ನಾನು ನಿಮ್ಮ ಕೆಲಸಕ್ಕೆ ನೀವು ಹೇಳಿ ಕಳಿಸಿದ್ರಿ, ಗೌರವ ಕೊಡಬೇಕು. ದಟ್ ಇಸ್ ಆಲ್ಸೋ ಮೆನ್ಷನ್ ಇನ್ ದಿ ರಿಪೋರ್ಟ್. 4 ಕ್ಲಾಸಿಫಿಕೇಶನ್ಸ್ ಇದೆ. 1844 there is nothing left. Even then ಈ ಪ್ರಾಸೆಸ್ ಆಗದಿರೋದ್ರಿಂದ ನಾವು ಅಡ್ಡ ಬರೋದಿಲ್ಲ. ನಿಮ್ಮ ಹತ್ರ ಮತ್ತೊಂದು ಅಭಿಪ್ರಾಯ ತಗೋಬೇಕಲ್ಲ. ನಾನು ತಮಗೆ ಬೆಳಗ್ಗೆನೆ ಮಾತು ಕೊಟ್ಟು ಭಾಳ ಜನರಿಗೆ ನಿರಾಶೆ ಇದೆ. ಅವ್ರೇನು ಅಂದ್ಕೊಡಿದ್ರೆ ನಾವು ಘರ್ಷಣೆ ಮಾಡಿಕೊಡ್ತೀವಿ. ನಾನು ನಿಮ್ಮ ಜೊತೆ ಘರ್ಷಣೆ, ಕಾನೂನು ನನ್ನ ಪರವಾಗಿರೋವಾಗ, ನಾನು ನ್ಯಾಯವಾಗಿರುವಾಗ, ಡಾಕ್ಯುಮೆಂಟ್ಸ್ ನನ್ನ ಜೊತೆಗಿರುವಾಗ ನಾನು ಯಾಕೆ ಅಂಜಬೇಕು, ನಾನು ಯಾಕೆ ಘರ್ಷಣೆ ಮಾಡಬೇಕು? ಐ ಆಮ್ ನಥಿಂಗ್ ಟು ಫಿಯರ್. So ನಾನು ನೋಡಿದ್ದೀನಿ ಅದು. You have that objection to use that 100%. forest. So you hold that objection even now. ಈವನ್ ನಾವು That's what I wanted that. Because that will be recorded. ಅದಕ್ಕೋಸ್ಕರ ಹೌದು. ಇವತ್ತೇನು ನಾವು ಮಾಜರ್ ಡ್ರಾ ಮಾಡ್ತೀವಿ ಅದನ್ನಲ್ಲಿ ಚೈನೇಜ್ ಆಗಿರ್ಬೇಕು. ನಮ್ದಿದೆ ಸರ್. ಬಟ್ ಅವ್ರದ್ದು ಏನಂತಂದ್ರೆ ಅದು ಅವ್ರ ಇಂಟರ್ನಲ್ ಅರೇಂಜ್ಮೆಂಟ್. that's what. ಡಿಪಾರ್ಟ್ಮೆಂಟ್ ಅಲ್ಲಿ ಅದ್ರ ಅವರಿಗೆ ಬಗ್ಗೆ ನಮ್ಮ ಆಕ್ಷೇಪಣೆ ಇದೆ ಅಂತ ನಾನು ಹೇಳಿದೆ. That's what. Because ಅವ್ರದ್ದು ಸರ್ಕಾರದ ಭೂಮಿಯನ್ನು ಅಳತೆ ಮಾಡುವ ಅಧಿಕಾರ ಇರ್ತಕ್ಕಂಥದ್ದು ಸರ್ವೆ ಸೆಟಲ್ಮೆಂಟ್ ಇಲಾಖೆಗೆ ಮಾತ್ರ. ಸರ್ವೆ ಸೆಟಲ್ಮೆಂಟ್ ಇಲಾಖೆಯಲ್ಲಿ ರೂಢಿಯಲ್ಲಿ ಇರ್ತಕ್ಕಂಥದ್ದನ್ನ ಎಲ್ಲ ಅವತ್ತಿನ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿದ್ದೇವೆ. ಇದು ಕಲ್ಕತ್ತಾ ಹೈಕೋರ್ಟ್ ಜಡ್ಜಸ್ ಲೈಬ್ರರಿ ಒಳಗೆ ಗಂಟರ್ ಯಾರು, ಗಂಟರ್ ಯಾವಾಗ ಬಂದ, ಗಂಟರ್ಸ್ ಚೇಂಜ್ ಏನು ಅಂತ ಹೈಕೋರ್ಟಲ್ಲಿ ಹೇಳಿ ಮಾಡಿಸಿದ್ದೀವಿ. ಅದರಿಂದ ದೇ ಆರ್ ಆಲ್ ಫ್ರಿವಿಲಸ್. ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ಬೀನ್ ಆನ್ಸರ್ಡ್. ಈಗ ನಾವು ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು, ಯಾವಾಗಲೂ ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಸರ್ವೆ ಮ್ಯಾನ್ಯುವಲ್ಲು ಮತ್ತು ಸರ್ವೆ ಪ್ರಕಾರ ಏನು 1884ರಿಂದ ಇಲ್ಲಿವರೆಗೂ ನಾವು ಮಾಡ್ಕೊಂಡು ಬಂದಿದ್ದೀವಿಯೋ ಮತ್ತು ಇವತ್ತು ನಮ್ಮ ಗ್ರಾಮ ನಕಾಶೆಗಳೆಲ್ಲವೂ ಕೂಡ ಯಾವ ಸರ್ವೆ ಮಾಪನದಲ್ಲಿ ಮಾಡಿದ್ದೀವಿಯೋ ಅದನ್ನೇ ನಾವು ಮಾಡ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ 1944ಅಲ್ಲಿ ಏನೀಗ ಫಾರೆಸ್ಟಿನ ನೋಟಿಫಿಕೇಶನ್ ಆಗಿದೆ ಅದರ ಗಡಿನ ಗುರುತಿಸ್ತಾ ಇದ್ದೀವಿ ನಾವು. ಯಾಕೆಂದರೆ ನಮ್ಗೆ ಇರ್ತಕ್ಕಂಥದ್ದು ಗಡಿ ಗುರುತಿಸೋದಕ್ಕೆ 1944ಇರ್ತಕ್ಕಂಥ ಒಂದೇ ಒಂದು ಆಧಾರನ ಅವ್ರಿಗೆ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಒಂದು ಸಣ್ಣ ವ್ಯತ್ಯಾಸ ಏನಿದೆ ಅಂತಂದರೆ, ಈ ಚೈನ್ ಲಿಂಕೇಜ್ನಲ್ಲಿ ನಾವು ಈ ಮಾಪನ ಮಾಡುವಾಗ, ಕಂದಾಯ ಇಲಾಖೆಯಲ್ಲಿ ಮಾಪನ ಮಾಡುವಾಗ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ, ಒಂದು ಚೈನ್ ಅಂತಂದರೆ 50 ಲಿಂಕು 33 ಅಡಿ ಅಂತ ನಾವು ಸಾಮಾನ್ಯವಾಗಿ ಇದ್ದೀವಿ. ಆದರೆ ಅವ್ರದ್ದು ಏನು ಆರ್ಗ್ಯುಮೆಂಟ್ ಅಂತ ಹೇಳಿದರೆ, ಇಲ್ಲ ನಾವು ಹಿಂದೆ ನಮ್ಮ ಫಾರೆಸ್ಟಲ್ಲೆಲ್ಲ ಮಾಡುವಾಗ ಒಂದು ಚೈನ್ ಅಂತ ಹೇಳಿದರೆ ಅದು 100 ಲಿಂಕ್ ಬರುತ್ತೆ ಮತ್ತು 66 ಅಡಿ ಬರುತ್ತೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಾವು ಪಿಟಿಷನರ್ ಗಮನಕ್ಕೆ ತಂದಾಗ ಪಿಟಿಷನರ್ ಅವರು ಅದ್ರ ಬಗ್ಗೆ ಆಕ್ಷೇಪಣೆ ಮಾಡಿದ್ದಾರೆ. ಅವ್ರ ಆಕ್ಷೇಪಣೆ ಕೂಡ ನಾವು ರೆಕಾರ್ಡ್ ಮಾಡಿಕೊಂಡಿದ್ದೇವೆ. ಮೊದಲು ಈಗ ನಾವು ಮೆಷರ್ಮೆಂಟ್ ಕಂಪ್ಲೀಟ್ ಮಾಡಬೇಕು. ಉದ್ದೇಶ ಏನು ಅಂತಂದರೆ, ಎರಡೂ ಇದರಿಂದನೂ ಮೆಜರ್ಮೆಂಟ್ ಮಾಡ್ತೀವಿ. ರೋವರಿಂದ ಮಾಡ್ತೀವಿ, ಚೈನಿಂದ, ಎರಡೂ ಚೈನಿಂದನೂ ಕೂಡ ಮೆಜರ್ ಮಾಡ್ತೀವಿ. ಮಾಡಿಬಿಟ್ಟಾಗ ಆವಾಗ ನಮಗೆ ಒಂದು ಆ ಗಡಿ ಸರಿಯಾಗಿ ಗುರ್ತಾಗಬೇಕು. ಇವೆಲ್ಲ ನೀವು ಯಾವುದೇ ಚೈನಲ್ಲಿ ಮಾಡಿದರೂ ಕೂಡ 1944ನಲ್ಲಿ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಅವರು ಒಂದು ಗಡಿ ಗುರುತಿಸುವಂಥ ಒಂದು ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಸರ್ವೆ ನಂಬರ್ 1ರಲ್ಲಿ ಇಷ್ಟು 315 ಎಕರೆ ಬರಬೇಕು, ಸರ್ವೆ ನಂಬರ್ 2 ಹೊಸ ಗುಡ್ಡೆದಲ್ಲಿ 113 ಎಕರೆ ಬರಬೇಕು ಅಂತ ಹೇಳಿದ್ದಾರೆ. ಅದು ಬರಬೇಕಾದ್ರೆ ಅದು ಯಾವುದ್ರಲ್ಲಿ ಬರುತ್ತೆ ಅನ್ನೋದು ಕೂಡ ನಮಗೆ ಅದು ಮೆಷರ್ ಮಾಡಿದಾಗಲೇ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಆಕ್ಷೇಪಣೆ ಮಾಡಿದ್ದಾರೆ. ಅವ್ರ ಆಕ್ಷೇಪಣೆ ಕೂಡ ನಾವು ರೆಕಾರ್ಡ್ ಮಾಡಿಕೊಂಡಿದ್ದೇವೆ. ಮೊದಲು ಈಗ ನಾವು ಮೆಷರ್ಮೆಂಟ್ ಕಂಪ್ಲೀಟ್ ಮಾಡಿಬಿಡ್ತೀವಿ. ಉದ್ದೇಶ ಏನು ಅಂತಂದರೆ, ಎರಡೂ ಇದರಿಂದನೂ ಮೆಜರ್ಮೆಂಟ್ ಮಾಡ್ತೀವಿ. ನಾವು ರೋವರಿಂದ ಮಾಡ್ತೀವಿ, ಚೈನಿಂದ, ಎರಡೂ ಚೈನಿಂದನೂ ಕೂಡ ಮೆಜರ್ ಮಾಡ್ತಾ ಇದ್ದೀವಿ. ಮಾಡಿಬಿಟ್ಟಾಗ ಆವಾಗ ನಮಗೆ ಒಂದು ಆ ಗಡಿ ಸರಿಯಾಗಿ ಗುರ್ತಾಗಬೇಕಲ್ಲ. ಇವೆಲ್ಲ ನೀವು ಯಾವುದೇ ಚೈನಲ್ಲಿ ಮಾಡಿದರೂ ಕೂಡ 1944ನಲ್ಲಿ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಅವರು
ಒಂದು ಗಡಿ ಗುರುತಿಸುವಂತಹ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಸರ್ವೆ ನಂಬರ್ 1ರಲ್ಲಿ ಇಷ್ಟು 315 ಎಕರೆ ಬರಬೇಕು, ಸರ್ವೆ ನಂಬರ್ 2 ಹೊಸ ಗುಡ್ಡೆದಲ್ಲಿ 113 ಎಕರೆ ಬರಬೇಕು ಅಂತ ಹೇಳಿದ್ದಾರೆ. ಅದು ಬರಬೇಕಾದ್ರೆ ಅದು ಯಾವುದ್ರಲ್ಲಿ ಬರುತ್ತೆ ಅನ್ನೋದು ಕೂಡ ನಮಗೆ ಅದು ಮೆಸೇಜ್ ಎರಡೆಲ್ಲ ಇನ್ನೊಂದು ಟೀಮ್ ಹಾಕ್ಕೊಂಡಿದ್ದಾರೆ. ಜಂಟಿ ಸರ್ವೆ ಕಾರ್ಯ ಈ ಸಂಜೆ 6 ಗಂಟೆವರೆಗೂ ನಡೆದಿದೆ. ಈ ಕಾರ್ಯದಲ್ಲಿ ನಾವು ನಮ್ಮೆಲ್ಲ ಸರ್ವೇಯರ್ಸ್ಗಳು, ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಸಂಜೆ ಬೆಳಗ್ಗೆ ಎಲ್ಲವನ್ನೂ ಕಂಪ್ಲೀಟ್ ಮಾಡಿದ್ದೇವೆ. ಸೊ ಆ ಕಾರಣಕ್ಕಾಗಿ ನಾಳೆ ಬೆಳಿಗ್ಗೆ ಮತ್ತೆ 7 ಗಂಟೆಗೆ ಇನ್ನೊಂದಷ್ಟು ಬರ್ಕೊಂಡಿದೆ ಫಾರೆಸ್ಟ್ ಗಡಿ ಮತ್ತು ಆ ಗಡಿನ ನಾವು ಅಲ್ಲಿ ಈ ಚೈನನ್ನು ಕೂಡ ಅಳಿಬೇಕು, 2 ಗಡಿಯನ್ನು ಅಳಿಬೇಕು. ಆ ಕಾರಣಕ್ಕಾಗಿ ಸ್ವಲ್ಪ ತಡ ಆಗಿದೆ. ಜಂಗಲ್ಸಿನ ಬೆಳ್ಕೊಂಡಿರೋದ್ರಿಂದ ಅವೆಲ್ಲ ಆ ಕಾರಣಕ್ಕಾಗಿ ನಾಳೆ ಕಂದಾಯ ಗ್ರಾಮದ ಗಡಿಯನ್ನೆಲ್ಲ ನಾವು ಗುರುತಾಗಿದೆ. ಇದು ಫಾರೆಸ್ಟ್ ಗಡಿನೂ ಯಾವುದೋ ಡಿಫಿಕಲ್ಟ್ ಪೊಸಿಷನ್ಸ್ ಇತ್ತು, ತುಂಬ ಚಾಲೆಂಜಿಂಗ್ ಅಂತಿತ್ತು. ಈ ಭಾಗದಲ್ಲಿ ನೀವೇನು ಗಮನಿಸಿದ್ರಿ ಸೌತ್ ಈಸ್ಟ್ ಭಾಗದಲ್ಲಿ ಅದು ಕೂಡ ನಾವು ಐಡೆಂಟಿಫೈ ಮಾಡಿ ಅದು ಒಂದು ಚೈನ್ ಎಷ್ಟು ಒಂದು 10 ಚೈನು ಪ್ಲಸ್ 28 ಚೈನ್ವರೆಗೂ ನಾವು ಅಳೆದಿದ್ದೀವಿ. ಈ ಕಡೆ ಭಾಗದಿಂದ ಒಂದು ಸ್ವಲ್ಪ ಬರಬೇಕಾಗಿದೆ. ಸ್ವಲ್ಪ ಕತ್ಲಾದ್ರಿಂದ ಎಫೆಕ್ಟಿವ್ ಆಗಿ ಮಾಡೋಕ್ಕಾಗೋದಿಲ್ಲ ಮತ್ತು ಸ್ವಲ್ಪ ಜಂಗಲ್ಸ್ ಇದೆ. ಆ ಕಾರಣಕ್ಕಾಗಿ ನಾನು ಫಾರೆಸ್ಟ್ನವ್ರಿಗೂ ಕೇಳ್ಕೊಂಡಿದ್ದೀನಿ, ನಾಳೆ ಬೆಳಿಗ್ಗೆ ಅವರಲ್ಲಿ ಜಂಗಲ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಅವರು ಮಾಡ್ತಾ ಜೊತೆಯಲ್ಲಿ ಫಾರೆಸ್ಟ್ ಗಡಿಯನ್ನು ಕೂಡ ರೋವರಿಂದ ಮತ್ತು ಚೈನಿಂದನೂ ಕೂಡ ನಾಳೆ ಬೆಳಿಗ್ಗೆ ಮಾಡಿ
ಬಹುಶಃ ನಾಳೆ ಮಧ್ಯಾಹ್ನದೊಳಗಡೆ ಇಡೀ ಈ ಜಂಟಿ ಸರ್ವೆ ಕಾರ್ಯನ ಮುಗಿಸ್ತಕ್ಕಂಥ ಇಲ್ಲ ಇಲ್ಲ ಒಟ್ಟಿಗೆ ಒಂದೇ ಸರ್ವೆ ಜಂಟಿ ಸರ್ವೆ. ಪಿಟಿಷನರ್ ಚೈನ್ ವಿಚಾರದಲ್ಲಿ ಅವ್ರದ್ದು ಅಬ್ಜೆಕ್ಷನ್ ಏನು ಹೇಳಿದ್ರು? ಅದೇನಾದ್ರು ಗೊಂದಲ ಇದೆಯಾ ಸರ್? ಗೊಂದಲ ಏನಿಲ್ಲ. ಅಲ್ಲ, ಈಗ ಯಾವ ಚೈನ್ ಅಲ್ಲಿ ಮಾಡ್ತಾ ಇದ್ರಿ? ಈಗ ನಾವು ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಯಾವಾಗಲೂ ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಸರ್ವೆ ಮ್ಯಾನ್ಯುವಲ್ಲು ಮತ್ತು ಸರ್ವೆ ಪ್ರಕಾರ ಏನು 1884ರಿಂದ ಇಲ್ಲಿವರೆಗೂ ನಾವು ಮಾಡ್ಕೊಂಡು ಬಂದಿದ್ದೀವಿಯೋ ಮತ್ತು ಇವತ್ತು ನಮ್ಮ ಗ್ರಾಮ ನಕಾಶೆಗಳೆಲ್ಲವೂ ಕೂಡ ಯಾವ ಸರ್ವೆ ಮಾಪನದಲ್ಲಿ ಮಾಡಿದ್ದೀವಿಯೋ ಅದನ್ನೇ ನಾವು ಮಾಡ್ತಾ ಇರೋದು. ಇದರ ಜೊತೆಯಲ್ಲಿ 1944ಅಲ್ಲಿ ಏನೀಗ ಫಾರೆಸ್ಟಿನ ನೋಟಿಫಿಕೇಶನ್ ಆಗಿದೆ ಅದರ ಗಡಿನ ಗುರುತಿಸ್ತಾ ಇದ್ದೀವಿ ನಾವೀಗ. ಯಾಕೆಂದರೆ ನಮ್ಗೆ ಇರ್ತಕ್ಕಂಥದ್ದು ಗಡಿ ಗುರುತಿಸೋದಕ್ಕೆ 1944 ಇರ್ತಕ್ಕಂಥ ಒಂದೇ ಒಂದು ಆಧಾರನ ಅವ್ರಿಗೆ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಒಂದು ಸಣ್ಣ ವ್ಯತ್ಯಾಸ ಏನಿದೆ ಅಂತಂದರೆ ಈ ಚೈನ್ ಲಿಂಕೇಜ್ನಲ್ಲಿ ನಾವು ಈ ಮಾಪನ ಮಾಡುವಾಗ ಕಂದಾಯ ಇಲಾಖೆಯಲ್ಲಿ ಮಾಪನ ಮಾಡುವಾಗ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಒಂದು ಚೈನ್ ಅಂತಂದರೆ 50 ಲಿಂಕು 33 ಅಡಿ ಅಂತ ನಾವು ಸಾಮಾನ್ಯವಾಗಿ ಇದ್ದೀವಿ. ಆದರೆ ಅವ್ರದ್ದು ಏನು ಆರ್ಗ್ಯುಮೆಂಟ್ ಅಂತ ಹೇಳಿದ್ರೆ ಇಲ್ಲ ನಾವು ಹಿಂದೆ ನಮ್ಮ ಫಾರೆಸ್ಟಲ್ಲೆಲ್ಲ ಮಾಡುವಾಗ ಒಂದು ಚೈನ್ ಅಂತ ಹೇಳಿದರೆ ಅದು 100 ಲಿಂಕ್ ಬರುತ್ತೆ ಮತ್ತು 66 ಅಡಿ ಬರುತ್ತೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಾವು ಪಿಟಿಷನರ್ ಗಮನಕ್ಕೆ ತಂದಾಗ ಪಿಟಿಷನರ್ ಅವರು ಅದ್ರ ಬಗ್ಗೆ ಆಕ್ಷೇಪಣೆ ಮಾಡಿದ್ದಾರೆ. ಅವ್ರ ಆಕ್ಷೇಪಣೆ ಕೂಡ ನಾವು ರೆಕಾರ್ಡ್ ಮಾಡಿಕೊಂಡಿದ್ದೇವೆ. ಮೊದಲು ಈಗ ನಾವು ಮೆಷರ್ಮೆಂಟ್ ಕಂಪ್ಲೀಟ್ ಮಾಡಿಬಿಡ್ತೀವಿ. ಉದ್ದೇಶ ಏನು ಅಂತಂದರೆ ಎರಡೂ ಇದರಿಂದನೂ ಮೆಜರ್ಮೆಂಟ್ ಮಾಡ್ತೀವಿ, ರೋವರಿಂದ ಮಾಡ್ತೀವಿ, ಚೈನಿಂದ ಎರಡೂ ಚೈನಿಂದನೂ ಕೂಡ ಮೆಜರ್ ಮಾಡ್ತಾ ಇದ್ದೀವಿ, ಫಾರೆಸ್ಟ್ ಅಂಡ್ ರೆವಿನ್ಯೂ ಮಾಡ್ತೀವಿ. ಮಾಡಿಬಿಟ್ಟಾಗ ಆವಾಗ ನಮಗೆ ಒಂದು ಆ ಗಡಿ ಸರಿಯಾಗಿ ಗುರ್ತಾಗಬೇಕಲ್ಲ. ಇವೆಲ್ಲ ನೀವು ಯಾವುದೇ ಚೈನಲ್ಲಿ ಮಾಡಿದರೂ ಕೂಡ 1944ನಲ್ಲಿ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಅವರು ಒಂದು ಗಡಿ ಗುರುತಿಸುವಂಥ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಸರ್ವೆ ನಂಬರ್ 1ರಲ್ಲಿ ಇಷ್ಟು 315 ಎಕರೆ ಬರಬೇಕು, ಸರ್ವೆ ನಂಬರ್ 2 ಹೊಸ ಹುಡ್ಯದಲ್ಲಿ 113 ಎಕರೆ ಬರಬೇಕು ಅಂತ ಹೇಳಿದ್ದಾರೆ. ಅದು ಬರಬೇಕಾದ್ರೆ ಅದು ಯಾವುದ್ರಲ್ಲಿ ಬರುತ್ತೆ ಅನ್ನೋದು ಕೂಡ ನಮಗೆ ಅದು ಮೆಷರ್ ಮಾಡಿದಾಗಲೇ ಗೊತ್ತಾಗೋದು. ಸೊ ಹಾಗಾಗಿ ಅದನ್ನು ನಾಳೆ ಇನ್ನಷ್ಟು ಕೂತ್ಕೊಂಡು ಅದು ಎಫೆಕ್ಟಿವ್ ಆಗಿ ನಾವು ಮಾಡೋ ಕೆಲಸವನ್ನು ಏನಿದೆ ಯಾವ ಕಾಂಪ್ಲಿಕೇಶನ್ಸು ನನಗೆ ಕಾಣ್ತದೆ. ಜಂಗಲ್ಸ್ ಇದೆ ಅಲ್ವಾ, ಆ ಕಾರಣಕ್ಕಾಗಿ ಒಂದು ಸ್ವಲ್ಪ ಅವರು ಸ್ವಲ್ಪ ಟೈಮ್ ತಗೊಂಡಿದ್ದಾರೆ. ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದೆ ಜಂಗಲ್ಸ್.